ಇವತ್ತು ಭಾರತದ ಮಾಜಿ ಪ್ರಧಾನಮಂತ್ರಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಮಣ್ಣಿನ ಮಗ ಅಂತ ಕೋಟ್ಯಾಂತರ ಜನರ ಹೃದಯ ಗೆದ್ದಿರತಕ್ಕಂಥ ಎಚ್.ಡಿ. ದೇವೇಗೌಡರು ತಮ್ಮ 94ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ರೈತನ ಮಗ ದೇಶದ ಪ್ರಧಾನಮಂತ್ರಿ ಆಗೋ ತನಕ ನಡೆದಂಥ ಅವರ ಪಯಣವೇ ಒಂದು ಇತಿಹಾಸ. ಕರ್ನಾಟಕದ ನೆಲ, ರೈತರ ನೋವು, ಹಳ್ಳಿಗಳ ಕಷ್ಟ ಇವೆಲ್ಲವನ್ನ ತಮ್ಮದೇ ಕುಟುಂಬದ ಸಮಸ್ಯೆಯಂತೆ ಕಂಡಂಥ ನಾಯಕ ದೇವೇಗೌಡರು. ಕೃಷ್ಣಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ಆಲಮಟ್ಟಿ ಡ್ಯಾಂ ನಿರ್ಮಾಣಕ್ಕೆ ಅವರು ನೀಡಿರತಕ್ಕಂಥ ಆದ್ಯತೆ ಹಾಗೂ ಅನುದಾನದಿಂದ ಲಕ್ಷಾಂತರ ರೈತರ ಬದುಕಿಗೆ ನೀರು ತಲುಪಿತು. ಒಣಗಿದ್ದ ಭೂಮಿಯಲ್ಲಿ ಹಸಿರು ಮೂಡೋದಕ್ಕೆ ಕಾರಣರಾದರು. ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಿ ಸಾವಿರಾರು ಮಹಿಳೆಯರಿಗೆ ನಾಯಕತ್ವದ ದಾರಿಯನ್ನು ತೆರೆದರು. ಹಿಂದುಳಿದವರು, ಬಡವರು, ಅಲ್ಪಸಂಖ್ಯಾತರ ಪರ ಸದಾ ನಿಂತು ಸಾಮಾಜಿಕ ನ್ಯಾಯದ ಧ್ವನಿಯಾಗಿದ್ದರು. ಹುಬ್ಬಳ್ಳಿಯ ಈದ್ಗಾ ಮೈದಾನದಂತಹ ಸೂಕ್ಷ್ಮ ವಿವಾದವನ್ನು ಕೂಡ ಶಾಂತಿಯುತವಾಗಿ ಬಗೆಹರಿಸಿ ಸಾಮರಸ್ಯದ ಸಂದೇಶ ನೀಡಿದರು. ದೇಶಕ್ಕೆ ದೊಡ್ಡ ತಲೆನೋವಾಗಿದ್ದ ನಾಗಾ ಬಂಡುಕೋರರ ಸಮಸ್ಯೆಗೆ ಮಾತುಕತೆಯ ಮೂಲಕ ಶಾಂತಿಯ ದಾರಿಯನ್ನು ತೋರಿಸಿದ ನಾಯಕ ದೇವೇಗೌಡರು. ಸುಮಾರು 9 ವರ್ಷಗಳ ಬಳಿಕ ಕಾಶ್ಮೀರಕ್ಕೆ ತೆರಳಿ ಶ್ರೀನಗರದ ಲಾಲ್ ಚೌಕದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಿ ದೇಶದ ಏಕತೆಗೆ ನಾನು ಬದ್ಧ ಅನ್ನೋದನ್ನ ತಮ್ಮ ಧೈರ್ಯದಿಂದ ಸಾಬೀತುಪಡಿಸಿದರು. ದೆಹಲಿ ಮೆಟ್ರೋ ಯೋಜನೆಗೆ ಅನುಮೋದನೆ ನೀಡಿ ದೇಶದ ಅಭಿವೃದ್ಧಿಗೆ ಅಡಿಗಾಲಿಟ್ಟ ಅವರು ಬೆಂಗಳೂರಿನ ಐಟಿ ಬೆಳವಣಿಗೆಗೂ ಕೂಡ ದೊಡ್ಡ ಶಕ್ತಿಯನ್ನು ನೀಡಿದರು. ಆದರೆ ಇಷ್ಟೆಲ್ಲ ಸಾಧನೆಗಳ ಬಳಿಕವೂ ಸರಳತೆಯನ್ನೇ ತಮ್ಮ ದೊಡ್ಡ ಗುರುತಾಗಿ ಉಳಿಸಿಕೊಂಡ ನಾಯಕ ದೇವೇಗೌಡರು. 93 ವರ್ಷಗಳ ಬದುಕಿನಲ್ಲಿ ಅಧಿಕಾರಕ್ಕಿಂತ ಜನರ ಕಣ್ಣೀರಿಗೆ ಹೆಚ್ಚು ಬೆಲೆ ಕೊಟ್ಟಂತಹ ನಾಯಕನಿಗೆ ಇವತ್ತು ಹೃತ್ಪೂರ್ವಕ ಜನ್ಮದಿನದ ಶುಭಾಶಯಗಳು.